ಇಲ್ಲಿ ಊರ್ ಪಟೇಲಪ್ಪನ ಮನೆ ಯಾವ್ದಕ್ಕ? ವಾ ಊರ್ ಪಾಟೇಲಪ್ಪನು ಇಲ್ಲೇನೇನಿಯ ಪಕ್ಕದಾಗ ಏನಿಯ ನಮ್ಮ ಮನೆ ಪಕ್ಕದಾಗ ಏನಿಯ ಅವನೇ. ಬರ್ರಿ ತೋರಿಸ್ತೀನಿ ಬರ್ರಿ. ಯೋನಿಸ್ಯ ಏನಾರ ಕೇಳ್ಬೇಕಿತ್ತೆ? ಹೂ ಕಣಕ್ಕ, ನಿಮ್ಮೂರ್ದೇನು ನ್ಯಾಯ ಮಾಡಿಸ್ಬೇಕಿತ್ತು. ಇವಳು ನನ್ನ ಮಗಳು. ನನ್ನ ಮಗಳಿಗೆ ಕಳ್ಳನ ಮಗ ಮೋಸ ಮಾಡ್ಬಿಟ್ಟವನಿ. ಅದಕ್ಕೆ ನೀ ನ್ಯಾಯ ಕೇಳೋನಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇನ್ನೇನು ಊರಾಗೆ ನಮ್ಮೂರು ಕರ್ಕೊಂಡೋಗ್ಬಿಟ್ಟು ನ್ಯಾಯ ಮಾಡಿಸಿದ್ರೆ ನಮ್ಮೂರಾಗೆ ಮುರ್ವಾದಿ ಹೋಗ್ಬಿಡ್ತದೆ. ನಮ್ಮೂರಾಗೆ ನಮ್ಮ ಶತ್ರು ನಮ್ಗೆ ಆಗ್ದಿರೋನೇ ನಿಂತ್ಬಿಟ್ಟವ್ರೆ. ಎಲೆಕ್ಷನ್ನಾಗ ನಿಂತ್ಬಿಟ್ಟು ಗೆದ್ಬಿಟ್ಟು ಊರಿಗೆಲ್ಲ ಅವರೇ ನ್ಯಾಯ ಹೇಳಕ್ಕೆ ನಿಂತ್ಬಿಟ್ಟವ್ರೆ. ಈಗ ನನ್ನ ಮರ್ಯಾದೆ ಹೋಗ್ಬಿಡ್ತದೆ. ಅಲ್ಲಿ ಹೋಗ್ಬಿಟ್ಟು ನ್ಯಾಯಗೆ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಹೋದ್ರೆ ಬ್ಯಾಡ ಅಂತ ಹೇಳ್ಬಿಟ್ಟು ನಾನೇನಿಯ ಊರ್ ನ್ಯಾಯಕ್ಕೆ ಪಾಯಕ್ಕೆಲ್ಲ ಹೋಯ್ತಾ ಇಲ್ಲ. ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಈ ಊರಾಗೇನೆ ಕೇಳೋಣ ಅಂತ. ಓ ನಲ್ವೇ, ನೀನ್ ಈಗ ಅರ್ಥವಾಯ್ತು ನನಗೆ. ಸರಿ ಸರಿ ಬರ್ರಿ, ಕರ್ಕೊಂಡೋಯ್ತೀನಿ ಬರ್ರಿ. ಅಲ್ಲಿ ಏನೇನು ನಡೀತು, ಏನೇನು ಮೋಸ ಆಯಿತು ಎಲ್ಲ ಹೇಳು. ಊರಾಗೆ ಸುಮ್ಕೆ ನ್ಯಾಯ ಪಂಚಾಯತ್ಗೆ ಮಾಡಿಸ್ಬಿಟ್ರೆ ಬುದ್ಧಿಗೆ ಎಲ್ರಿಗೂ ಗೊತ್ತಾಗೋಗ್ಬಿಡ್ತದೆ. ನಮ್ಮ ಬಾಳಿಂಗ್ ಆಗೋಗ್ಬಿಟ್ಟೈತೆ ಅಂತ ಊರೇ ಕೂಗ್ಬಿಡ್ತದೆ. ಅದಕ್ಕೆ ನಮ್ಮೂರಾಗ ನ್ಯಾಯ ಪಂಚಾಯತ್ಗೆ ಬೇಡ ಅಂತ ಇದೇ ಊರಾಗೇನೆ ನ್ಯಾಯ ಪಂಚಾಯತ್ಗೆ ಕೇಳಕ್ಕೆ ಬಂದಿರೋದು ನಾನು. ನಮ್ಮ ವಿಷಯ ಇಲ್ಲೇ ಇರ್ತದೆ, ಎಲ್ಲೂ ಹೊರಗಡೆಗೆ ಹೋಗೋಕ್ಕಿಲ್ಲ ಅಂತ ಹೇಳ್ಬಿಟ್ಟು. ನೀನು ಅಷ್ಟೇ ಏನಿಯ ಯಾರಿಗೂ ಏನೂ ಇದು ಮಾಡೋಕ್ಕೆ ಹೋಗ್ಬೇಡ ಸರಿನಾ? ಏನಾಯ್ತು ಇರೋದನ್ನ ಇದ್ದಂಗೆ ಹೇಳ್ಬಿಟ್ಟು ಒಡವೆ ಪಡವೆ ಇದು ಮಾಡಿಸ್ಕೊಳ್ಳೋದು ಬಿಡಿಸ್ಕೊಳ್ಳೋದು ಮಾಡೋದು ಏನೋ ಒಂದು ಮಾಡು ಅಷ್ಟೇನೆ. ಸರಿ ಕಣಮ್ಮ. ಅಲ್ಲ ಕಣಮ್ಮ, ಒಡವೆಗಿನ್ನ ನನ್ನ ಬಾಳೆಲ್ಲ ಹಿಂಗಾಯ್ತಲ್ಲ ಅನ್ನೋದೇನಿಯ ಬೇಜಾರು. ಸರಿ ನೋಡಿ, ಪಟೇಲ ಕುಂತಾಗೆ ಎಲ್ಲ ಇಸ್ಯನೂ ಹೇಳ್ಬಿಡ್ತೀನಿ. ಹಿಂಗಲ್ಲ ಹಿಂಗೆ ಹಿಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಇಸ್ಯನೂ ಹೇಳ್ಬಿಟ್ಟು ಏನೋ ಒಂದು ಪಂಚಾಯತಿನಾಗ ಕರೆಸಿದ್ರೆ ಅವ್ರನ್ನೂ ಪಂಚಾಯತಿನಾಗ ಅವಾಗ ಅವ್ರಿಗೂ ಸರಿಯಾಗಿ ಬುದ್ಧಿ ಬರ್ತದೆ. ನೋಡಿ ಪಂಚಾಯತಿ ಕಲಾಕ್ಸ್ತೀವಲ್ಲ ಹೆಂಗೋ ಇವಾಗ ಗೊತ್ತಾಯ್ತದೆ. ಸರಿ ಬಾ. ಇನ್ನೆಲ್ಲಾಯ್ತು ಮತ್ತೆ ಹೆಂಗೋ ಮತ್ತೆ ರಾತ್ರಿ ನಿಮ್ಗಂತೂ ಒಳ್ಳೆ ಊಟ ಸಿಕ್ಬಿಟ್ಟೈತ್ ಬಿಡು. ಅಯ್ಯೋ ಪಟೇಲಪ್ಪನವ್ರೆ, ಅದ್ರ ಕತೆ ಯಾಕೆ ಕೇಳಿರ ಸುಮ್ಕಿರ್ರಿ. ಊಟನಂತೆ ಊಟ, ಅದು ಆ ಊಟನೋ ಅಯ್ಯೋ ಶಿವನೇ ನಮ್ಗತ್ತಾಗೆ ಸಾಕಾಗೋಯ್ತು. ಆ ಊಟನೋ ಅದು ಬುಡಿ ಏಳಂಗಿಲ್ಲ ಬುಡಂಗಿಲ್ಲ. ಆದ್ರೂ ಬಿಡ್ಲಾ, ನೀನೇನೋ ಸಂದಾಗ ತಿಂತಿತ್ತೀಗ ಮಾಡ್ತಿತ್ತೀಗ. ಪಟೇಲಪ್ಪನವ್ರೆ, ನೀವು ನೋಡಿಕೊಂಡು ಯಾರೋ ನ್ಯಾಯಕ್ಕೆ ಬಂದವ್ರು ನೋಡಿ. ಓ ಹೌದೇ, ಯಾರು ಬಂದಿರೋದು? ಅಕ್ಕೋ ಬರ್ರಿ ಬರ್ರಿ ಬರ್ರಿ. ಹೇಳ್ರಕ್ಕ, ಏನಾಯ್ತು, ಏನಾಗ್ಬೇಕಿತ್ತು? ಏನು ಹೇಳೋಣ, ಆ ಮನೆಯಾಳ್ ನನ್ನ ಮಗುಂಗೆ ಲೋಪರ್ ನನ್ನ ಮಗುಂಗೆ ಮನೆಯಾಳ್ ನನ್ನ ಮಗುಂಗೆ ಈಗ ನೋಡಿ ನನ್ನ ಮಗಳನ್ನ ಮದುವೆ ಮಾಡಿಕೊಟ್ಬಿಟ್ವಿ. ಅದು ಏನು ಗೊತ್ತಾ, ನೆಮ್ಸಿ 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 ಮದುವೆ ಮಾಡಿಕೊಟ್ಟಿದ್ದು. ಸುಮ್ಕೇನಿ ಎಲ್ಲ ನೆಮ್ಸಿದ್ದು ನನ್ನ ಮಗ ಬೋಲೇ ಸುಳ್ಳು ಹೇಳ್ಬಿಟ್ಟವ್. ನನ್ನ ಮಗ ಅಂತೂ ಬೋಲ್ ಸುಳ್ಳು ಹೇಳ್ಬಿಟ್ಟ. ಹೇಳಿ ನೋಡು ನನ್ನ ಮಗಳನ್ನ ಮದುವೆ ಮಾಡ್ಕೊಂಬಿಟ್ಟು ಎಲ್ಲ ಮೋಸ ಮಾಡ್ಬಿಟ್ಟ. ಯಾರ ಮನೆ ಬಗ್ಗೆ ಹೇಳ್ತಿದ್ರಿ ಹೇಳಿ ನೀವು? ಪಟೇಲಪ್ಪನವ್ರೆ, ಅದೇ ಕುಡ್ಕಿಲ್ವೇ? ಕುಡ್ಕಣ್ಣ ಅವ್ರ ಮನೆಗೆ ಕೊಟ್ಟಿರೋದು. ಎಣ್ಣ ಇವ್ರೇನೇನಿಯ ಇದೊಳ್ಳೆ ಸುರೋಯ್ತಲ್ಲ. ಅಯ್ಯೋ ರಾಮ. ಹೋಗಿ 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 ಅವ್ರ ಮನೆಗೆ ನಿಮ್ಮ ಮಗಳನ್ನ ಕೊಟ್ಬಿಟ್ಟು ನ್ಯಾಯ ತೀರ್ಮಾನ ಮಾಡು ಅಂತ ಹೇಳ್ಬಿಟ್ರೆ ಹೆಂಗಮ್ಮ ನ್ಯಾಯ ತೀರ್ಮಾನ ಮಾಡಕ್ಕಾಯ್ತದೆ? ಅವ್ರೇನ್ ನ್ಯಾಯ ತೀರ್ಮಾನ ಇದು ಮಾಡ್ತಾರೆ ಅಂತ ಅನ್ಕೋಬಿಟ್ಟೆ ಹೇಳು. ಇಲ್ಲ ಪಟೇಲಪ್ಪನವರೇ, ಭಾಳ ಮೋಸ ಮಾಡ್ಬಿಟ್ಟವ್ ನನ್ನ ಮಗ. ನಾನು ಮದುವೆ ಮಾಡ್ಕೊಂಡು ನನ್ನ ತಾಗ ಅಷ್ಟೈತೆ ಇಷ್ಟೈತೆ ನನ್ನ ಹತ್ರ ಏನೇನು ಐತಿ ಅಂತ ಸುಳ್ಳು ಹೇಳಿದ ಅಲ್ದೇ ನೀನಿಯ ನನಗೆ ಬೋಲ್ ಮೋಸ ಮಾಡ್ಬಿಟ್ಟವು. ನನಗಂತೂ ಸಿಕ್ಕಾಪಟ್ಟಿ ಅನ್ಯಾಯ ಆಗೋಗ್ಬಿಟ್ಟೈತೆ ನನಗಂತೂ. ಎಷ್ಟು ಅನ್ಯಾಯ ಅಂತೀರ? ನನ್ನ ಒಡವೆ ದುಡ್ಡು ಎಲ್ಲನೂ ಕಿತ್ಕೊಂಡ್ಬಿಟ್ಟವನೆ. ಮೊನ್ನೆಲ್ಲ ಆಫ್ರಿಕಾ ಕರ್ಕೊಂಡೋಯ್ತೀನಿ, ಅಲ್ಲಿ ಕರ್ಕೊಂಡೋಯ್ತೀನಿ, ಇಲ್ಲಿ ಕರ್ಕೊಂಡೋಯ್ತೀನಿ ಅಂತ ಹೇಳ್ಬಿಟ್ಟು ಆಫ್ರಿಕಾಗೂ ಕರ್ಕೊಂಡೋಗ್ಲಿಲ್ಲ. 2 ಲಕ್ಷ ರೂಪಾಯಿ ನಮ್ಮ ಅಮ್ಮನ ತಾಗ ಬೇರೆ ಕಿತ್ಕೊಂಡವನಿ. 200 ಗ್ರಾಮ್ ಒಡವೆ ಎಲ್ಲ ಹೊಡೆದ್ಬಿಟ್ಟವನಿ. ಅಯ್ಯೋ ನನ್ನ ಕಷ್ಟವ ಯಾರಿಗೆ ಹೇಳ್ಕೊಳ್ಳೋಣ ಹೇಳಿ. ನನಗಂತೂ ಎಷ್ಟು ನೋವಾಯ್ತೈತೆ ಅಂದರೆ ತಡ್ಕೊಳಕ್ಕಂತೂ ಆಯ್ತಿಲ್ಲ. ಮೋಸ ಮಾಡ್ಬಿಟ್ಟ ಎಲ್ಲನೂ. ನಮ್ಮಮ್ಮ ಸ್ಟ್ಯಾಂಡರ್ಡಾಗಿ ಬೆಳೆಸಿತ್ತು ನನ್ನ. ಇಂಥಲ್ಲೂ ಅಪರಣ ಮದುವೆ ಮಾಡ್ಕೊಬಿಟ್ಟು ಬೀದಿಗೆ ಬಂದ್ಬಿಟ್ಟಿದ್ದೀನಿ ನಾನಂತೂ. ಪಟೇಲಪ್ಪನವರೇ, ನೀವೇ ನನಗೆ ಹೆಂಗನ ಮಾಡಿ ನ್ಯಾಯ ಕೊಡಿಸ್ಬೇಕು ಅಷ್ಟೇನಿಯ. ಯವ್ವ ಹೋಗಿ 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 ಅಂತ ಮನೆಗೆ ಏನು ಕೊಟ್ಟಿದ್ದ ಅಲ್ದೆ ನೀನಿಯ. ಈಗ ಬಂದ್ಬಿಟ್ಟು ನ್ಯಾಯ ಕೇಳಿದ್ರೆ ಪಡಲಪ್ಪನವ್ರ ತಾನೆ ಇವ್ ನ್ಯಾಯ ಕೊಡಕ್ಕಾಯ್ತದೆ. ನೀವು ಗೊತ್ತಿಲ್ವೇನು? 3 ಬುಟ್ ಫ್ಯಾಮಿಲಿ ಅಂದ್ರೆ ಅದೇ ನೀನಿಯ. ಮೊದ್ಲೇ ವಯ್ಯ ಕುಡ್ಕ ಮನೆನಾಗ 10 ರೂಪಾಯಿ ಕಾಸಿರಕ್ಕಿಲ್ಲ. ಈಗ ನ್ಯಾಯ ಅಂತ ಹೇಳಿದ್ರೆ ನಮ್ಮ ಪಟೇಲಪ್ಪನವ್ರು ಏನು ನ್ಯಾಯ ಕೊಡಕ್ಕಾಯ್ತದೆ ಅಂಥವ್ರಿಗೆ ನೀವೇ ಹೇಳಿ. ನ್ಯಾಯ ಕೊಡಕ್ಕಾಯ್ತದೆ ಅಂತ ಮನೆಗೆ ಹೆಣ್ಣು ಕೊಟ್ಬಿಟ್ಟು ಭಾಳ ತಪ್ಪು ಮಾಡ್ಬಿಟ್ರಿ. ಅಲ್ಲ ಕಣಬ, ಇಷ್ಟು ದೊಡ್ಡ ಯಂಗ್ಸ್ ನಿನಗೆ ಬುದ್ಧಿ ಬೇಡವೇನು ನಿನಗೆ? ಮಗಳನ್ನ ಎಂತನೂ ಕೊಟ್ಟು ಮದುವೆ ಮಾಡಬೇಕು, ಎಂತನೂ ಕೊಡಬಾರ್ದು. ನಿಂಗೇನು ಗೊತ್ತಾಗಕ್ಕಿಲ್ವೇ ನಿನಗೆ? ಸುಮ್ಮನೆ ಕೊಟ್ಬಿಡೋದೆ ನೀನು ಎಣ್ಣ. ಯಾರೋ ಬಂದು ಕೇಳಿದ್ರು ಅಂತ ಹೇಳ್ಬಿಟ್ಟು ಈಗಿನ ಕಾಲದ ಎಣ್ಣ ಇಕ್ಲವ್ರೆ ಬುದ್ಧಿ ಇಲ್ಲ ಏನಿಲ್ಲ. ಯಾರೋ ಒಬ್ರು ಹೇಳಿದ ತಕ್ಷಣ ಕೊಟ್ಬಿಟ್ಟು ಮಾಡ್ಬಿಡು ಕಳಿಸ್ಬಿಡು ಅಷ್ಟೇನೆ. ನಿಮ್ಗೇನು ಅನ್ಸಕ್ಕಿಲ್ವಿ ಅಂತ ಹೇಳ್ಬಿಟ್ಟು ಇವತ್ತು ಮಗಳನ್ನ ಎಂತೆಂತ ನನ್ನ ಮಕ್ಳಿಗೆ ಕೊಟ್ಟು ಮದುವೆ ಮಾಡ್ತಿರಲ್ಲ. ಹೋಗಿ ಹೋಗಿ ಅಂತ ಮನೆಗೆ ಹೆಣ್ಣು ಕೊಟ್ಬಿಟ್ಟು ಇವಾಗ ನೋಡಿ ನ್ಯಾಯ ಪಂಚಾಯತ್ಗೆ ಕೇಳಕ್ಕೆ ಬಂದಿದ್ದೀರಲ್ಲ. ನಾನು ಇನ್ಯಾರು ಅನ್ಕೊಂಡಿದ್ದೆ. ಈ ನ್ಯಾಯ ಪಂಚಾಯತ್ಗೆ ಮಾಡಿದ್ರು ಯಾವ ಪ್ರಯೋಜನನೂ ಆಗಕ್ಕಿಲ್ಲ ನೋಡಮ್ಮ. ಆ ಕಳ್ಳನ ಮಗುಂಗೆ ಮೊದಲನೇ ನ್ಯಾಯ ಪಂಚಾಯತ್ಗೆ ಅಲ್ಲ, ಇಷ್ಟೊತ್ತಿಗೆ ಆಗ್ಲೇ ಅವ್ರ ಮನೆಗೆ ಅವ್ರಿಗೆ ಸೇರಿ ಒಂದು 50 ನ್ಯಾಯ ಪಂಚಾಯತ್ಗೆ ಆಗೋಗ್ಬಿಟ್ಟವೆ. ಏನು 50 ನ್ಯಾಯ ಪಂಚಾಯತ್ಗೆನಾ?
ಇವತ್ತು ಸುಮ್ಮನೆ ಬಾಯಿ ಮಾತಾಗಿ ಹೇಳಿತ್ತು ಅಷ್ಟೇನಿಯಾ, ಅದಕ್ಕೂ ಶಾನೆ ನ್ಯಾಯ ಪಂಚಾಯತ್ಗೆ ಆಗೋಗ್ಬಿಟ್ಟವೆ ಕಣವ. ಅವ್ರು ನೀವು ನ್ಯಾಯ ಪಂಚಾಯತ್ಗೆ ಮಾಡು ಅಂದ್ರೆ ಮಾಡ್ತೀನಿ ಅಷ್ಟೇನಿಯಾ. ಅವ್ರು ನ್ಯಾಯಯುತವಾಗೆಲ್ಲ ನಡ್ಕೋಣ ಅಂತ ಜನ್ಮ ಅಲ್ಲ. ನನ್ನ ಮಗಂಗೆ ಹೋಗುತ್ತೆ ಏನೋ ಹೊಸಿ ಬುದ್ಧಿ ಹೇಳ್ಬೋದು, ಯಾಕೂರ್ ಸುಗುತ್ತಿ ಬುದ್ಧಿ ಹೇಳಿ ಸಂಸಾರ ಮಾಡಪ್ಪ ಅಂತ ಹೇಳ್ಬೋದು ಬಿಟ್ರೆ ನೀವು ಅನ್ಕೊಂಡಂಗೆ ಒಡವೆ ದುಡ್ಡು ಎಲ್ಲ ವಾಪಸ್ ಕೊಡ್ತಾರೆ ಅನ್ನೋದೆಲ್ಲನೂ ಸುಳ್ಳು. ಅವ್ರ ತಾಗಿ ಇದ್ರಲ್ವೇ ವಾಪಸ್ ಕೊಡಕ್ಕೆ. ಓ ನಯಾ ಪೈಸಾ ಕಾಸಿಲ್ಲ ಇವನಿಲ್ಲ, ಅವ್ರು ಎಲ್ಲಿ ಕೊಟ್ಟರು? ಅವನಂತೂ ಬರೀ ಲಾಟ್ರಿ ಗೀಟ್ರಿ ಅಂತ ಓಡಾಡ್ತಿರ್ತಾನೆ. ಅವ್ರ ಅಪ್ಪ ನೋಡಿದ್ರೆ ಬರೀ ಕುಡ್ಕೊಂಡು ಓಡಾಡ್ತಿರ್ತಾನೆ. ಇನ್ನು ಅವ್ರ ಮನೆನಾಗೆ 200 ಗ್ರಾಮ್ ಒಡವೆ ಹಂಗೇನೆ 2 ಲಕ್ಷ ದುಡ್ಡು ಅಂದ್ರೆ ನೀವು ಸಾಯಾ ತನಕ ಕೇಳಿದ್ರು ಅವ್ರು ಕೊಡಕ್ಕಿಲ್ಲ. ಅಯ್ಯೋ ಮತ್ತು ನನ್ನ ಜೀವನ ಏನು ಮಾಡಬೇಕು ಪಟೇಲಪ್ಪನವ್ರೆ? ನನ್ನ ಜೀವನ ಎಲ್ಲ ಹಾಳಾಗೋಯ್ತಾಯ್ತಲ್ಲ. ನೋಡಮ್ಮ, ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳ್ಬಿಟ್ಟು ಹೋಗಿ ಕಂಪ್ಲೇಂಟ್ ಕೊಡ್ಬೋದು ಅಷ್ಟೇನಿಯ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನೀವು ಕಂಪ್ಲೇಂಟ್ ಕೊಟ್ರು ನಾನು ತಾಗ 10 ರೂಪಾಯಿ ಕಾಸಿಲ್ಲ, 10 ರೂಪಾಯಿ ಏನೂ ಇಲ್ಲ ಅಂತ ಹೇಳಿ ಕಳಿಸ್ತಾನೆ. ನನ್ನ ತಾಗ ಏನೂ ಇಲ್ಲ ಹೋಗ್ರಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ನೀವು ಬೇರೆ ನೀನು ಕೊಟ್ಕೊಂಡಿರೋರು ಇನ್ನೇನು ಮಾಡೋಕ್ಕಾಯ್ತದೆ? ಅವನೇನು ಜೈಲಾಗಿದ್ರು ಆರಾಮಾಗಿ ಜೈಲಾಗಿತ್ತೀನಿ ಬಿಡು, ಇನ್ನೇನು ಅನ್ನಂಗೆ ನೆಮ್ಮದಿಯಾಗಿತ್ತಾನೆ. ನಿನ್ನ ಮಗಳು ನೀನೇನು ಮಾಡೋಕ್ಕಾಗಕ್ಕಿಲ್ಲ. ಒಂದು ಬ್ಯಾಡ ಅಂದರೆ ಡೈವರ್ಸ್ ಪೈವರ್ಸ್ ತಗೋಬೇಕು. ಈಗ ಡೈವರ್ಸ್ ತಗೊಂಡ್ರೆ ಮುರ್ವದಿ ಇರ್ತದ, ಊರಾಗೆಲ್ಲ ತಲಾಕೊಬ್ರು ಆಡಾಡ್ಕೊಂಡು ನುಗ್ತಿರ್ತಾರೆ. ಡೈವರ್ಸು ಪೈವರ್ಸು ಅಂತ ಹೇಳ್ಬಿಟ್ಟು ಹೋದ್ರೆ ಅದೆಲ್ಲ ಆಗ್ತಿರೋ ಕೆಲಸ. ನೀವು ಹೊಂದ್ಕೊಂಡು ಹೆಣ್ಮಗಳು ಬುದ್ಧಿವಂತೆ ಆಗಿದ್ರೆ ಹೊಂದ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕು. ಅದು ಬಿಟ್ರೆ ಇನ್ನು ಈ ನ್ಯಾಯ ಪಂಚಾಯತ್ಗೆಲ್ಲ ಅಂತ ಮನೆಗಳಿಗೆಲ್ಲ ಆಗ್ಬರಕ್ಕಿಲ್ಲ ನೋಡಿ. ಅಯ್ಯೋ ಪಟೇಲಪ್ಪನವ್ರೆ, ಮಣ್ಣು ತಿನ್ನೋ ಕೆಲಸ ಮಾಡ್ಕೊಬಿಟ್ವಿ ನಾವಂತೂ. ನಮ್ಮೂರಾಗ ನ್ಯಾಯ ಪಂಚಾಯತ್ಗೆ ಮಾಡ್ಸನಿ ಅಂತ ಅನ್ಕೊಂಡಿದ್ದೆ. ನಮ್ಮೂರಾಗ ನ್ಯಾಯ ಪಂಚಾಯತ್ಗೆ ಮಾಡ್ಸಕ್ಕೆ ಹೋದ್ರೆ ಎಲ್ಲ ಗೊತ್ತಿರೋ ನೀನಿಯ ಶಾನೆ ಮರುವಾದಿ ಹೋಗ್ಬಿಡ್ತದೆ, ಎಲ್ಲ ಗೊತ್ತಿರೋ ಮನೆತನಗಳಲ್ವಾ ಅಂತ ಇಲ್ಲಿ ಮಾಡ್ಸನಿ ಅನ್ಕೊಂಡ್ರೆ ಇಲ್ಲೂ ಇವ್ರು ಬಗ್ಗಕ್ಕಿಲ್ಲ ಅಂತಂದರೆ ಏನು ಮಾಡನಿ ಹೇಳಿ? ನನಗಂತೂ ದಿಕ್ಕೆ ತೋಚ್ದಂಗೆ ಆಗೋಗ್ಬಿಟ್ಟೈತೆ. ನಿಮ್ಮ ಕೈ ಮುಗಿತೀನಿ. ಹೆಂಗನ ಮಾಡೋಸಿ ಇನ್ನೊಂದ್ಸಲ ಕರೆದ್ಬಿಟ್ಟೋಸಿ ಬುದ್ಧಿ ಹೇಳ್ಬಿಡಿ. ನಮ್ಗೆ ಇನ್ನೇನು ಕೇಳೋಕ್ಕಿಲ್ಲ ನಾನು ನಿಮ್ಮನ್ನ. ಒಂದ್ಸಲ ಕರೆದು ಅವ್ರ ಅಮ್ಮನ್ನು ಅವನು ಎಲ್ಲ ಕ್ಯಾಕರ್ ಸುಗದೊಂಚೂರು ಬುದ್ಧಿ ಹೇಳಿ ಹೆಂಗೋ ನೋಡ್ರಿ. ನೋಡಿ ನಮ್ಗಂತೂ ಊರಿಗೋದ್ರೆ ಮಾನ ಮರ್ಯಾದೆ ಇರೋಕ್ಕಿಲ್ಲ, 3 ಕಾಸು ಮರ್ಯಾದೆ ಇರೋಕ್ಕಿಲ್ಲ. ಈಗಾಗಲೇ ದೊಡ್ಡ ಮಗಳು ಬಂದು ಅಲ್ಲೇ ಅವಳೆ, ಈ ಚಿಕ್ಕ ಮಗಳು ಬಂದ್ಬಿಟ್ರೆ ಒಂಥರ ಆಗೋಯ್ತದೆ. ಅದಕ್ಕೇನೇನಿಯ ಏನೋ ನೀವೇನೇನಿಯ ಏನೋ ಹೊಸಿ ನ್ಯಾಯವಾಗಿ ಹೇಳ್ಬಿಟ್ಟು ನನ್ನ ಮಗಳು ಜೀವನನ ಸೊರ್ ಮಾಡ್ಬೇಕಷ್ಟೇನೆ. ಅಲ್ಲ ಕಣವ, ಹೇಳಕ್ಕಿಲ್ಲ ಅಂತ ನಾನು ಹೇಳ್ತಿಲ್ಲ, ಹೇಳ್ತೀನಿ ಗೊತ್ತು ಹೇಳಿದ್ರೆ ನಾನು 7 ರುಸಿ ಮಾತು ಕೇಳ್ತಾರೆ ಇಲ್ಲ ಅಂತ ಹೇಳ್ತಿಲ್ಲ. ಕಿತ್ತೋದ್ ಫ್ಯಾಮಿಲಿ 3 ಬಿಟ್ಟು ಕುಂತವ್ರೆ ಅಂಥವ್ರು ನ್ಯಾಯ ಪಂಚಾಯತ್ಗೆ ಮಾಡಿಸೋದು ಅಂದರೆ ನಮಗೆ ಬುದ್ಧಿ ಇಲ್ದಿದ್ದಂಗೆ. ನೀವೇ ಮಾಡಿಸು ಅಂತ ಹೇಳ್ತಿದ್ದೀರಾ ಅಂತಂದರೆ ಅದ್ರಾಗ ಏನಂತೆ? ಅಯ್ಯೋ ಮಾಡಿಸಿದ್ರೆ ಆಯಿತು, ಈಗೇನು ಅವ್ರನ್ನ ಕರ್ಕೊಂಬಿಟ್ಟು ಬರೋಕ್ಕೆ ಇವ್ನು ಕಳಿಸ್ತೀನಿ, ಕರ್ಕೊಂಬಿಟ್ಟು ಬರ್ತಾನೆ 4 ಬುದ್ಧಿ ಹೇಳ್ತೀನಿ. ಇಲ್ಲ ನೋಡಿ ನಿಮ್ಮ ಮಂತಗೇನಿಯ ಬುದ್ಧಿ ಹೇಳಿದ್ರೆ ಮಂತಗೇನಿಯ ಬುದ್ಧಿ ಹೇಳ್ತೀನಿ. ನಾವಿನ್ ನ್ಯಾಯ ಪಂಚಾಯತ್ಗೆ ಅಂತ ಇನ್ನೇನು ಮಾಡೋಕ್ಕಾಯ್ತದೆ? ಈಗಿನ ಕಾಲದಾಗ ನ್ಯಾಯ ಪಂಚಾಯತ್ಗೆಲ್ಲ ಹೋಗ್ತಾರ? ಏನೋ ಹೊಸಿ ಬೆದ್ರುಸಿ ಏನೋ ಮಾಡ್ಬೋದು ಅಷ್ಟೇ ಏನಿಯ. ನೋಡಮ್ಮ, ಈಗಿನ ಕಾಲದಾಗ ಹೆಣ್ಮಕ್ಳು ಎಷ್ಟು ಹುಷಾರಾಗಿರ್ತಾರೆ, ಎಷ್ಟು ಹುಷಾರಾಗಿದ್ರು ಯಾಮಾರಿಸ್ತಿರ್ತಾರೆ. ಅಂತದ್ರಾಗ ನೀನು ಇಷ್ಟು ಬುದ್ಧಿವಂತ ಕಂಡಂಗೆ ಕಾಣ್ತೀರ ಇಬ್ರು ಯಾಮಾರ ಹೋಗ್ಬಿಟ್ಟಿದ್ರಲ್ಲ. ಇನ್ನು ಆ ಮನೆಗೆ ಕುಡ್ಕಪ್ಪಂಗಂತೂ ನಾವು ನ್ಯಾಯ ತೀರ್ಮಾನ ಮಾಡೋಕ್ಕಂತೂ ಆಗೋದೇ ಇಲ್ಲ. ಏನು ಇರೋದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಸಂಸಾರ ಅವ್ರ ಮನೆನಾಗುನ್ವೆ, ಇಲ್ಲ ಅಂದ್ರೆ ಎಂಥದ್ದು ಇಲ್ಲ. ಮಗ ಭಾಳ ಕಷ್ಟ ಐತ್ ಮಗ. ಅಲ್ಲಂತೂ ಅಯ್ಯಪ್ಪ ಭಾಳಕ್ಕಾಯ್ತದ, ಆಗಕ್ಕಿಲ್ಲ. ಆ ಮನೆಯಾಗ ಬಾಳದು ಅಂದ್ರೆ ಏನು ಸುಲಭವೇ? ಏನೋ ಅಡ್ಜಸ್ಟ್ ಮಾಡ್ಕೊತೀನಿ, ಮಾನ ಮರ್ಯಾದೆ ಹೋಯ್ತದೆ ಅಂತಂದರೆ ಇರ್ಬೋದು, ಇಲ್ಲ ಕಳ್ಕತ್ತೀವಿ ಮಾನ ಮರ್ಯಾದೆ ಅಂತಂದರೆ ಕಳ್ಕೋಬೋದು ಅಷ್ಟೇನೇನಿಯ. ಹೆಣ್ಮಕ್ಳು ಒಂದ್ಕಿತ ಮದುವೆ ಮಾಡ್ಕೊಂಡು ಮುಂದ್ಮೇಲೆ ಮೊದಲು ಕೊಡ್ತಾರಲ್ಲ ಬೆಲೆ, ಹಂಗೆ ಯಾರು ಕೊಡಕ್ಕಿಲ್ಲ ಕಣವ ಬೆಲೆಯ, ಎಲ್ಲ ಬಳಸ್ಕೊಳಕ್ಕೆ ನೋಡ್ತಾರೆ ಅಷ್ಟೇನಿಯ. ಏನೋ ನಿಮ್ಮ ಮಗಳನ್ನ ಬೇಕಾದ್ರೆ ಕರ್ಕೊಂಡೋಗಿ ಪಟೇಲಪ್ಪನ ಕರ್ಕೊಂಡೋಗಿ ಒಂದು 4 ಬುದ್ಧಿ ಮಾತು ಹೇಳ್ಸಿ ಬಿಟ್ಟೋಗು. ತವ್ರ ಮನೆಗಿದ್ರು ಎಷ್ಟು ದಿನ ಇದ್ರೂ ಅಷ್ಟೇನಿಯ ಏನು ಪ್ರಯೋಜನ ಇಲ್ಲ. ಊರು ಜನ ಎಲ್ಲ ಆಡಾಡ್ಕೊಂಡು ನೊಕ್ಬಿಡ್ತಾರೆ. ಇಂಥ ನನ್ನ ಮಗಂಗೆ ಇನ್ನು ಪಂಚಾಯತಿ ಮಾಡಕ್ಕೆ ಹೋಗು. ನನ್ನ ಕಂಡಂಗೆ ಅದೆಷ್ಟು ಪಂಚಾಯತಿ ಆಗೋಗ್ಬಿಟ್ವೋ ಏನಾಗೋಗ್ಬಿಟ್ವೋ ಅಂತ ಹೇಳ್ಕಣ ಅಂತ ಜನ ಆಗಿದ್ರೆ ಇಷ್ಟೊತ್ತಿಗೆ ಮರ್ಯಾದೆಗೆ ಸುಮ್ಮನೆ ಆಗಿರೋರು. ಮಾನ ಮರ್ಯಾದೆ ಬಿಟ್ಟೋರಿಗೆ ಏನು ಹೇಳ್ತೀಗ ಹೇಳು? ಬಡ್ಕಂಡೆ ಪೆದ್ ಬಡ್ಡಿ ನೀನು, ನಿಂಗೆ ಗೊತ್ತಾಗಕ್ಕಿಲ್ಲ ನನ್ನ ಮಾತು ಕೇಳೇ ಅಂತ ಹೇಳ್ಬಿಟ್ಟು ಈಗ ನೋಡ್ದ ಇಡೀ ಕುಟುಂಬನೇ ಫೋರ್ 20 ಕುಟುಂಬ ಅಂತ ಹೇಳ್ತಿಲ್ವ ಎಲ್ರೂ. ಅದಕ್ಕೇನೆ ಹೇಳೋದು, ದೊಡ್ಡರು ಏನು ಮಾಡಿದ್ರು ಒಳ್ಳೇದಕ್ಕೇನಿಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನೋಡು ಈಗೇನೋ ಹೊಸಿ 2 ದಿನ ಬುದ್ಧಿ ಹೇಳ್ಬಿಟ್ಟು ಬಿಡ್ಸೋಯ್ತೀನಿ ಇಲ್ಲಿ. ಆಮೇಲೆ ನಿನ್ಗೇನಾದ್ರು ನಾನು ಮಾಡ್ಕೊಡ್ತೀನಿ ಸುಮ್ಕಿರು. ಈಗ ಅವ್ರನ್ನ ಕರ್ಕೊಂಬಿಟ್ಟು ಬಂದಿಲ್ಲಿ ಒಂಚೂರು ಮಾತಾಡ್ಸೋಸಿ ಏನೋ ಹೊಸಿ ಬುದ್ಧಿ ಹೇಳ್ಸಿ ಸಮಾಧಾನ ಮಾಡಿಸೋಸನ, ಸರಿನಾ? ಹಿಂಗೆ ಇದ್ರೆ ಆಗಕ್ಕಿಲ್ಲ ಕಣಮ್ಮಿ, ಆಗಕ್ಕಿಲ್ಲ. ಸಂಸಾರ ಉಳಿತದ? ಇಲ್ಲ ಡೈವರ್ಸು ಪೈವರ್ಸು ಅಂತ ಇದು ಮಾಡ್ಕೊಂಡು ಕುಂತ್ಕೊಂಡ್ರೆ ಈಗ ಭಾಳ ಕಷ್ಟ ಆಯ್ತದೆ. ಯೋಚನೆ ಮಾಡು. ಇಲ್ಲ ನಾನು ಅವನ ಜೊತೆ ಅಂತೂ ಇರೋಕ್ಕಿಲ್ಲ. ಇಂಥ ಫ್ಯಾಮಿಲಿನಾಗ ನಾನು ಇರೋಕ್ಕಿಲ್ಲ ಅಂದರೆ ಇರೋಕ್ಕಿಲ್ಲ. ದೇವ್ರಾಣೆ ನಾನು ಇರೋಕ್ಕಿಲ್ಲ ಕಣಮ್ಮ, ನನಗೆ ಆಗಕ್ಕಿಲ್ಲ ಕಣಮ್ಮ ಇವನ ಜೊತೆ ಇರೋಕ್ಕೆ. ನನ್ನ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡ್ತದೆ ಕಣಮ್ಮ. ಇಷ್ಟೊಂದೆಲ್ಲ ಊರು ಜನ ಎಲ್ಲ ಆಡಾಡ್ಕೊಂಡಾಗ ಫ್ಯಾಮಿಲಿನಾಗೆ ನಾನು ಇರೋಕ್ಕಾಯ್ತದೇನಮ್ಮ? ಇಲ್ಲ ಕಣಮ್ಮ, ನನ್ನ ಕೈಲಿ ಇರೋಕ್ಕಾಗಕ್ಕಿಲ್ಲ ಅಂದರೆ ಇರೋಕ್ಕಾಗಕ್ಕಿಲ್ಲ. ನೀನು ಏನಾರ ಬೈದು ಬಿಡ್ಕ, ನಾನು ಒಂದು ಮನೆಗೆ ಇದು ಬಿಡ್ತೀನಿ. ಇಂಥ ಗಂಡ, ಇಂಥ ಅತ್ತೆ, ಇಂಥ ಮಾವ, ಇವ್ರ ಸವಾಸ ನನಗೆ ಬ್ಯಾಡ ಕಣಮ್ಮೋ, ಬ್ಯಾಡ.
ಹಂಗಂದ್ಬಿಟ್ಟು ನೀನು ತವ್ರ ಮನೆಗೆ ಬಂದು ಬಿದ್ದಿದ್ರೆ ಹೆಂಗೆ ಹಾಂ ಕರೆಸ್ಬಿಟ್ಟು ಬುದ್ಧಿ ಹೇಳ್ತೀನಿ, ಅರ್ಥ ಮಾಡ್ಕ. ನಿಮ್ಮ ಅಕ್ಕಯ್ಯನ ಬೇರೆ ಬಿಟ್ಬಿಟ್ಟು ಬರಬೇಕು. ಅವಳನ್ನೇ ಬಿಟ್ಬಿಟ್ಟು ಬಾಮ ಗಂಡನ ಮನೆಗೆ, ನಾನು ನಿನ್ನ ಜೊತೆಗೆ ಇರ್ತೀನಿ. ಅವಳನ್ನೇ ಗಂಡನ ಮನೆಗೆ ಸೇರ್ಸೋಣ. ಈಗ ನಮ್ಮಂಥ 420 ಗಂಡ ಅಂತೂ ಅಲ್ಲ, ಬಾವ ಒಳ್ಳೆ ಅಂತಾನೆ. ಅವಳನ್ನೇ ಕಳ್ಸನ್ ಬಾ ಹೋಗ್ಬಿಟ್ಟು. ನಾನಂತೂ ಈ ಮನೆಗೆ ಇರಕ್ಕಿಲ್ಲ. ನಂಗೆ ಭಾಳ ನೋವಾಯ್ತದೆ. ಇನ್ನೊಂದು ಮಗ ಮಾಡ್ರೆ ಕಂತ್ರಿ ಕೆಲಸ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗ್ಬಿಟ್ಟು ನಾನು ಮನೆಗೆ ಇರ್ತೀನಿ. ನನ್ನ ದೇವ್ರನ್ನೇ ನಾನು ಇರಕ್ಕಿಲ್ಲ ಅಂದರೆ ಇರಕ್ಕಿಲ್ಲ ಕಣಮ್ಮ. ನಾನಂತೂ ನೀನು ಎಷ್ಟು ಬೈಕೊಂಡು ಬಡ್ಕೊಂಡ್ರು ನಂಗೆ ಇಲ್ಲಿ ಇರಕ್ಕೆ ಇಷ್ಟನೇ ಇಲ್ಲ. ಇಷ್ಟ ಇಲ್ಲ ಅಂದ್ರೆ ಹೆಣ್ಮಗನ ಇಲ್ಲಿ ಬಿಟ್ಬಿಟ್ಟು ಹೆಚ್ಚಿಗಿಚ್ಚಿ ಕಮ್ಮಿ ಮಾಡ್ಕೊಂಡ್ರೆ ನಮ್ಮ ಮಾಡ್ತೀಗ ಕರ್ಕೊಂಡೋಗು. ಮದುವೆ ಮಾಡ್ಬೇಕಾರೆ ಜ್ಞಾನ ಇರಬೇಕಿತ್ತು. ಈಗ ಅವ್ಳಿಗೆ ಹೊಳ್ತಾಯ್ತಿರಕ್ಕಿಲ್ಲ ಅಂತ ಹೇಳ್ಬಿಟ್ಟು 1-2 ದಿನ ಇರಿಸ್ಕೊಂಡು ಸಮಾಧಾನ ಮಾಡ್ಬಿಟ್ಟು ಕಳ್ಸೋಗಿ ಸುಮ್ಕೆ ನೀ ಈಗ ಇದ್ದಕ್ಕಿದ್ದಂಗೆ ಏನಿಯ ಕರ್ಕೊಂಡೋಗಿ ಮಾಡ್ತೀನಿ ಅಂದ್ರೂ ಕಷ್ಟ ಆಗೋಗ್ಬಿಡ್ತದೆ. ಏನೋ ಆಗಿದ್ದಾಗ್ಲಿ ಕರ್ಕೊಂಡೋಗ್ರಿ. ಇನ್ನು ನ್ಯಾಯ ಪಂಚಾಯತ್ಗೆ ಏನು ಉಪಯೋಗಕ್ಕೆ ಬರೋಕ್ಕಿಲ್ಲ ಅಂತ 3 ಬಿಟ್ಟು ಫ್ಯಾಮಿಲಿಗೆ ಅವರೇನಿಲ್ಲ ಬಾಕ್ಲು ಹಾಕೊಂಡು ಎದು ಬಿಡ್ತಾರೆ. 15 ದಿನ ಆದರೂ ಬರೋಕ್ಕಿಲ್ಲ. ದೇವಸ್ಥಾನ ಬೇಕಾದ್ರೆ ಓಡಾಡ್ಕೊಂಡು ಇದು ಬಿಡ್ತಾರೆ ನೋಡಿ. ಮಾನಮರ್ವದಿ ಕಳ್ಕೊಬೇಡಿ. ನಿಧಾನಕ್ಕೆ ಯೋಚನೆ ಮಾಡ್ಬಿಟ್ಟು ಒಂದು ನಿರ್ಧಾರಕ್ಕೆ ತಗೊಬಿಟ್ಟು ಬರ್ರಿ. ಪ್ಲೀಸ್ ಕಣಮ್ಮ, ಪ್ಲೀಸ್ ಮನೆಗೆ ಹೋಗೋಣ ಬಾಮ. ನಾನಂತೂ ಇಲ್ಲಿ ಇರಕ್ಕಿಲ್ಲ ಬಾಮ. ಪ್ಲೀಸ್ ಬಾಮ, ಹೋಗೋಣ ಬಾಮ. ಪ್ಲೀಸ್ ಕಣಮ್ಮ. ಅಯ್ಯೋ ಕರ್ಮುವೆ, ಆ ಪೊದ್ದಿಗೂ ಹಂಗೇನಿಯ ನಿಮ್ಮ ದೊಡ್ಡಮ್ಮಂಗೂ ಎಲ್ಲ ಈಸಿಯಾಗಿ ಗೊತ್ತಾಗ್ಬಿಡ್ತು ಅಂದರೆ ಡೊಂಗೂರನೇ ಸಾರ್ಕೊಂಬಿಟ್ಟು ಬಂದ್ಬಿಡ್ತಾಳೆ ಅವಳಂತೂ. ಊರಾಗೆಲ್ಲ ತಲೆ ಎತ್ಕೊಂಡು ತಿರ್ಗಕ್ಕಾಗಕ್ಕಿಲ್ವೇ? ನನ್ನ ಹೆಣ್ಮಕ್ಳು ಜೀವನ ಹಿಂಗೆ ಆಗೋಯ್ತು ಅಂತ ಹೇಳ್ಬಿಟ್ಟು ಆಡಾಡ್ಕೊಂಡು ಹೋಗ್ಬಿಡ್ತಾರೆ. ಹೆಂಗಪ್ಪ ಬದುಕಿ ಬಾಳೋದು? ಅಯ್ಯೋ ದೇವ್ರೇ, ಆಗಕ್ಕಿಲ್ವೇ ನಮ್ಮ ಜೀವನ? ಅಯ್ಯೋ ನೋಡಿ ಎಂಥ ಬದುಕಿಗೆ ಬಂದ್ಬಿಡ್ತು ನಮ್ದಂತೂ ನೋಡಿ. ಅದಕ್ಕೆ ಕಣಕ್ಕೋ ಹೇಳೋದು, ಅದಕ್ಕೆ ನೀಯ ಏನಾರ ಆಗ್ಲಿ ಯೋಚನೆ ಮಾಡ್ಬಿಟ್ಟು ನೋಡಿ ಮಾಡಿ ಮದುವೆ ಮಾಡ್ಕೋಬೇಕು. ಗೊತ್ತು ಗುರಿ ಇಲ್ದಿರ ಕಡೆ ಕೊಟ್ರೆ ಹಿಂಗೇನಿ ಆಗೋದು. ಇನ್ನೇನ್ ಪಟೇಲಪ್ಪನವ್ರೆ, ಅಯ್ಯೋ ಜನಕ್ಕೆ ಹಿಂಗಾಗಿಲ್ಲ. ಅಯ್ಯೋ ನಮ್ಮೂರ್ ಕಡೆ ದುಡ್ಡು ಅಂತ ದುಡ್ಡಿರೋರು ಕೊಟ್ಬಿಟ್ಟು ಇವತ್ತು ಬೀದಿ ಅಳಿತಾವ್ರಿ. ಅಯ್ಯೋ ನನ್ನ ಮಗಳ ಜೀವನ ಹಿಂಗಾಯ್ತು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೆಣ್ಣು ಬೇರೆ ಸಿಕ್ತಿಲ್ವಾ? ಸುಳ್ಳು ಬಳ್ಳು ಹೇಳ್ಕೊಂಡು ಮದುವೆ ಮಾಡ್ಕೊತಾರ. ಅಯ್ಯೋ ಬ್ಯಾಡ ಕತೆ. ಇನ್ನೇನು ಮಾಡೋಕ್ಕಾಯ್ತದೆ? ನೋಡಿ ಮಾಡಿ ಕೊಡಕ್ಕಿಲ್ಲ, ಒಳ್ಳೆ ಮನಸ್ಸನ್ನ ನೋಡಕ್ಕಿಲ್ಲ. ಕಾರ್ ಐತೋ ಬಂಗ್ಲೆ ಐತೋ ಅದನ್ನ ಮಾತ್ರ ನೋಡಕ್ ಹೋಯ್ತಾರೆ. ಡಬ್ಸ್ಗೆ ತಂದ್ಬಿಟ್ಟು ಮಾಡಿಕತ್ತಾರೆ, ಬಾಡಿಗೆ ಗಿಡಿಗೆ ಕೊಡ್ಬಿಟ್ಟು ಕಾರು ಗೀರು ಅಂತ ಹೇಳ್ಬಿಟ್ಟು. ನೀನೆಲ್ಲ ಅಕ್ಕ ಹೇಳು ಅಂತ ಸುಳ್ಳು ಪಳ್ಳು ಹೇಳೋರ್ಗೆ ಹೆಣ್ಣುಗಳು ಕೊಡೋದು. ಯಾರ್ಯಾರು ಒಳ್ಳೆಯವ್ರು ಕೊಡ್ರಿ ಅಂದ್ರೆ ಯಾರು ಕೊಡ್ತಾರೆ ಪಟೇಲಪ್ಪನರೇ? ನೋಡು ಎಂತ ಕೊಂತ್ರಿ ನನ್ನ ಮಗ ಎಂತ ಹುಡುಗಿನ ಮದುವೆ ಮಾಡ್ಕೊಬಿಟ್ಟು ಬಂದವನಿ. ಅದು ಒಳ್ಳೆ ಫ್ಯಾಮಿಲಿ ಇದ್ದಂಗೆ ಐತೆ. ಅಯ್ಯೋ ಬುಡಪ್ಪ, ಎಣ್ಣೆತ್ತಿರೋರು ಅರ್ಥ ಮಾಡ್ಕೋಬೇಕು. ದುಡ್ಗಿನೂ ಗುಣ ಮುಖ್ಯ ಅಂತ ಅವ್ರಿಗೆ ಯಾವತ್ತು ಅರ್ಥ ಆಯ್ತದೋ ಅಲ್ಲಿ ಗಂಟನೂ ಹಿಂಗೆ ಇರ್ಬೇಕಾಯ್ತದೆ.